ಸಿದ್ದರಾಮಯ್ಯರೇ, ನಿಮಗೆ ಪಕ್ಷದ ಮೇಲೂ ಹಿಡ್ತಾ ಇಲ್ಲ, ಸರ್ಕಾರದ ಮೇಲೂ ಹಿಡ್ತಾ ಇಲ್ಲ. ರಾಜೀನಾಮೆ ಕೊಟ್ಟು ತೊಲಗಿ. ಕೊಲೆಗಡುಕರ ಸರ್ಕಾರ, ರೌಡಿಗಳ ಸರ್ಕಾರ ಅಂತ ಹೇಳ್ಬೇಕಾಗಿದೆ. ಬಳ್ಳಾರಿ MLA ಮುಂಚನ ನಾರಾ ಭಾರತ್ ರೆಡ್ಡಿ ಅವ್ನ್ ಬಾಯಲ್ಲಿ ಬರೋ ಮಾತುಗಳ ಅವು. ಒಬ್ಬ ಪುಡಿ ರೌಡಿ ತರ ಮುಗಿಸ್ಬಿಡ್ತೀನಿ, ಮನೆ ಬೆಂಕಿ ಇಟ್ಬಿಡ್ತೀನಿ, ಎಲ್ಲರನ್ನು ನಾಶ ಮಾಡ್ಬಿಡ್ತೀನಿ ಅಂತ ಹೇಳ್ತಾರಲ್ಲ. ಸಿದ್ದರಾಮಯ್ಯರೇ, ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂತಿದ್ದು? ಪಾಪ ರೀ, ಆ ಅಮಾಯಕ SP ಎಷ್ಟು ಜನ ಸರ್ಕಾರಿ ಅಧಿಕಾರಿಗಳನ್ನ ಬಲಿ ತಗೊಳ್ತಿರ್ರಿ. ನಿಮ್ಮ ನಾಲಾಯಕ್ತನಕ್ಕೆ ಅಟ್ಯಾಕ್ ಆಗಿರೋದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ. ಆದ್ರೆ FIR ಆಗುತ್ತೆ. FIR ಅಲ್ಲಿ ಜನಾರ್ದನ್ ರೆಡ್ಡಿ A1. ಎಂತಹ ಮಾನಗೆಟ್ಟ ಸರ್ಕಾರ ರೀ ಇದು. ಒದ್ದು ಒಳಗಡೆಗೆ ಹಾಕ್ಬೇಕು. ಇನ್ನೊಂದು ಬೀಡಾಡಿ ದನತರ ಆಚೆ ಕಡೆ ಓಡಾಡ್ಕೊಂಡಿದಾರಲ್ಲ, ಇದು ನಮ್ಮ ಇಡೀ ಕರ್ನಾಟಕದ ವ್ಯವಸ್ಥೆಗೆನೆ, ಪೊಲೀಸ್ ವ್ಯವಸ್ಥೆಗೆನೆ ಒಂದು ದೊಡ್ಡ ಅಪಚಾರ. ಮಿಸ್ ಫೈರ್ ಅಲ್ಲ ರೀ ಅದು, ಫೈರ್. ಏನು ಆ ಶಾಸಕನ ಚೇಲನ ಪಟಾಲಂನ ಗನ್ಮ್ಯಾನ್ಗಳು ಮಾಡಿರ್ತಕ್ಕಂತಹ ಕೊಲೆ ಇದು. ಅದಕ್ಕೋಸ್ಕರ ಒಂದು ಪಕ್ಷದ ಕಾರ್ಯಕರ್ತ ಪ್ರಾಣ ಬಿಡಬೇಕಾಯ್ತು, ಒಬ್ಬ ಬಡ ಕಾರ್ಯಕರ್ತ ಪ್ರಾಣ ಬಿಡಬೇಕಾಯ್ತು. ನೋಡಿ, ಇಲ್ಲಿವರೆಗೂ ಈ ಸಿದ್ದರಾಮಯ್ಯ ಸರ್ಕಾರನ ದಿವಾಳಿ ಸರ್ಕಾರ, ಅಭಿವೃದ್ಧಿ ಮಾಡದೇ ಇರೋ ಸರ್ಕಾರ, ಭ್ರಷ್ಟ ಸರ್ಕಾರ, ಆಡಳಿತ ಮಾಡೋಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ, ಇಷ್ಟೇ ಹೇಳ್ತಾ ಇದ್ವಿ. ಆದರೆ ಇವತ್ತು ಕೊಲೆಗಡುಕರ ಸರ್ಕಾರ, ರೌಡಿಗಳ ಸರ್ಕಾರ ಅಂತ ಹೇಳ್ಬೇಕಾಗಿದೆ. ಏನ್ರಿ, ಆ ಬಳ್ಳಾರಿ MLA ಮುಂಚನ ನಾರಾ ಭಾರತ್ ರೆಡ್ಡಿ ಅವ್ನ ಬಾಯಲ್ಲಿ ಬರೋ ಮಾತುಗಳ ಅವು. ಒಬ್ಬ ಪುಡಿ ರೌಡಿ ಥರ ಮುಗಿಸ್ಬಿಡ್ತೀನಿ, ಮನೆ ಬೆಂಕಿ ಇಟ್ಬಿಡ್ತೀನಿ, ಎಲ್ಲರನ್ನು ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾರಲ್ಲ. ಇಲ್ಲಿವರೆಗೂ ಅವ್ರ ಬಗ್ಗೆ ಒಂದೇ ಒಂದು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಇವರೇನು, ಈ ಕಾಂಗ್ರೆಸ್ ಅವರು ಏನು ಮಾಡ್ತಾ ಕೂತಿದ್ದಾರೆ ರೀ? ಸಿದ್ದರಾಮಯ್ಯರೇ, ನಿಮಗೆ ಪಕ್ಷದ ಮೇಲೂ ಹಿಡ್ತಾ ಇಲ್ಲ, ಸರ್ಕಾರದ ಮೇಲೂ ಹಿಡ್ತಾ ಇಲ್ಲ. ರಾಜೀನಾಮೆ ಕೊಟ್ಟು ತೊಲಗಿ. ಒಬ್ಬ ಆರ್ಡಿನರಿ MLA ನಿಮ್ಮ ಮಾತು ಕೇಳಲ್ಲ ಅಂತ ಹೇಳಿದ್ರೆ ಪತ್ರಿಕೆಲ್ಲ ವರದಿ ಆಗ್ಬಿಡ್ತು. ಸಿದ್ದರಾಮಯ್ಯವರು ಬೇಜಾರು ಮಾಡ್ಕೊಂಬಿಟ್ರು, ಭರತ್ ರೆಡ್ಡಿ ಜೊತೆ ಮಾತಾಡೋಕ್ಕೆ ಇಷ್ಟಪಡಲಿಲ್ಲ ಅಂತೇಳಿ. ಅವತ್ತು ಸಾಯಂಕಾಲ ನಿಮ್ಮ ಭರತ್ ರೆಡ್ಡಿ ಹೇಳ್ತಾರೆ, ನನಗೆ DCM ಫೋನ್ ಮಾಡಿದ್ರು, ಹೈಕಮಾಂಡ್ ಫೋನ್ ಮಾಡಿದ್ರು, ನೀನು ಮಾಡ್ತಿರೋದು ಒಳ್ಳೇದು ಅಂತ ಹೇಳಿದ್ರು. ಹಾಗಾದರೆ ಸಿದ್ದರಾಮಯ್ಯರೇ, ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂತಿದ್ದು? ಆ ಒಬ್ಬ ಪುಡಿ ರೌಡಿನ ಮಟ್ಟಾಕಕ್ಕೆ ನಿಮ್ಮ ಕೈಲಾಗಲಿಲ್ಲ ಅಂತ ಹೇಳಿದ್ರೆ, ಆ ಪುಡಿ ರೌಡಿನ ಇವತ್ತು ಇಲ್ಲಿವರೆಗೂ ನಿಮಗೆ ಅರೆಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಪಾಪ ರೀ, ಆ ಅಮಾಯಕ SP ಆವಾಗಿನೂ ಚಾರ್ಜ್ ತಗೊಂಡಿದ್ರು, ಅಂಥವ್ರನ್ನ ಸಸ್ಪೆಂಡ್ ಮಾಡ್ತಿರಲ್ಲ. ಇಷ್ಟು ಹೀನ ಸ್ಥಿತಿಗೆ, ಇಷ್ಟೊಂದು ಅಸಹಾಯ ಸ್ಥಿತಿಗೆ ತಲುಪಬೇಕೈತಿರಿ ಸಿದ್ದರಾಮಯ್ಯರೇ ನೀವು. ಅಲ್ಲಿ ಚಿನ್ನಸ್ವಾಮಿ ಕಾಲ್ ತುಳಿತ ಸಿಗುತ್ತೆ, ಚಿನ್ನಸ್ವಾಮಿ ಕಾಲ್ ತುಳಿತ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ಲ. ಮತ್ತೆ ಅಲ್ಲಿ ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ರಿ. ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಅಂತ ಒಬ್ಬ ಅಧಿಕಾರಿ ಬಲಿಪಶು ಆಗೋದ, ಪರಶುರಾಮ್ ಬಲಿಪಶು ಆದರು. ಎಷ್ಟು ಜನ ಸರ್ಕಾರಿ ಅಧಿಕಾರಿಗಳನ್ನ ಬಲಿ ತಗೊಳ್ತಿರ್ರಿ ನಿಮ್ಮ ನಾಲಾಯಕ್ತನಕ್ಕೆ. ಇವತ್ತು ನೋಡಿ, ರಕ್ತ ಸಿಕ್ತ ಅಧ್ಯಾಯ ಬಳ್ಳಾರಿನಲ್ಲಿ ಶುರುವಾಗಿದೆ. ಅಟ್ಯಾಕ್ ಆಗಿರೋದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ. ಅಟ್ಯಾಕ್ ಗುಂಡುಗಳನ್ನ ಗುರಿ ಇಟ್ಟು ಅವರು ಗುಂಡು ಹಾರಿಸಿದ್ದು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಸಾವಿರಾರು ಜನ ಪೆಟ್ರೋಲ್ ಬಾಂಬ್ಗಳನ್ನ ತುಂಬ್ಕೊಂಬಂದು ಅಟ್ಯಾಕ್ ಮಾಡಿದ್ದು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಆದರೆ FIR ಆಗುತ್ತೆ. FIR ಅಲ್ಲಿ ಜನಾರ್ದನ್ ರೆಡ್ಡಿ A1. ಎಂತಹ ಮಾನಗೆಟ್ಟ ಸರ್ಕಾರ ರೀ ಇದು. ಇಲ್ಲಿವರೆಗೂ 11 ಜನದ ಮೇಲೆ FIR ಆಗಿದೆ. ಭರತ್ ರೆಡ್ಡಿ, ಸ್ಟ್ರೀಟ್ ಗುಂಡ, ರೌಡಿ, ಅವರ ಹೆಸರೇ ಇಲ್ಲ FIR ಅಲ್ಲಿ ಅಂತ ಹೇಳಿದ್ರೆ ಯಾವ ಸೀಮೆ ಸರ್ಕಾರ ನಡೆಸಿದ್ರಿ ಸಿದ್ದರಾಮಯ್ಯರೇ? ನಿಮಗೆ ಸರ್ಕಾರದ ಮೇಲೆ ಹಿಡ್ತಾ ಇಲ್ಲ, ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದೀರಿ ನೀವು ಸರ್ಕಾರ ಮಾಡೋದಕ್ಕೆ. ಹಾಗಾಗೇನೆ ನೀವಿದ್ರೂ ಕೂಡ ಇಂಥ ಪುಡಿ ರೌಡಿಗಳು, ಮರಿ ರೌಡಿಗಳು ಅಟ್ಟಹಾಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಕೊತ್ವಾಲ್ ಶಿಷ್ಯರ ಅಟ್ಟಹಾಸಗಳನ್ನ ಇಷ್ಟು ದಿನ ನೋಡಿದ್ವಿ. ಈಗ ಹಾದಿ ಬೀದಿಯಲ್ಲಿ ಇರ್ತಕ್ಕಂಥ ಪುಡಿ ರೌಡಿಗಳನ್ನ ಅಟ್ಟಹಾಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. 136 ಜನನ ಗೆಲ್ಲಿಸ್ಬಿಟ್ಟು ಈ ಕರ್ನಾಟಕದ ಜನತೆ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಹೆಣ್ಮಕ್ಳು ಆಚೆ ಕಡೆಗೆ ಹೋಗಕ್ಕಾಗ್ತಿಲ್ಲ. ಜನಾರ್ದನ್ ರೆಡ್ಡಿ ಅಂತ ಒಬ್ಬ ಮಾಜಿ ಸಚಿವರಿಗೇನೆ ಜೀವ ಬೆದರಿಕೆ ಇದೆ, ಅವ್ರು ನೆಮ್ಮದಿಯಾಗಿ ಆಚೆ ಬರೋಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜನರ ಬಾಳೇನು? ನಿಮ್ಮ ಯೋಗ್ಯತೆಗೆ, ನಿಮ್ಮ ಸರ್ಕಾರಕ್ಕೆ ಓಟು ಕೊಟ್ಟಂತಹ ಒಂದೇ ಒಂದು ಪಾಪಕ್ಕೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಹೆಣ್ಮಕ್ಳುಗಳಿಗೆ ರೇಪ್ ಆಗ್ತಾ ಇದ್ದಾರೆ, ಕೊಲೆಗಳು ನಡೆದೋಗ್ತಾ ಇದ್ದಾವೆ, ರಾಜ್ಯ ದಿವಾಳಿ ಎದ್ದೋಗಿದೆ. ಇನ್ನು ಎಲ್ಲಿಗೆ ತಗೊಂಡೋಗ್ತೀರಿ ಸಿದ್ದರಾಮಯ್ಯರೇ? ಯಾವ ಪುರುಷಾರ್ಥಕ್ಕೋಸ್ಕರ ನೀವು ದೇವರಾಜ ಅರಸೋದು ಏನು ದಾಖಲೆ ಮುರಿಯಕ್ಕೆ ಹೋಗ್ತೀರಿ? ದೇವರಾಜ ಅರಸು ಕಡೆ ದಿವಸದವರೆಗೂ ಜನರ ಹತ್ರ ಹೊಗಳಿಸ್ಕೊಂಡೋದ್ರು. ಈ ಥರ ಚೀತು ಅನ್ನಿಸ್ಕೊಂಡು ಎಷ್ಟು ದಿವಸ ಇರಬೇಕ್ರಿ ನೀವು? ಮೊದಲು ನಿಮಗೆ ಯೋಗ್ಯತೆ ಎಲ್ಲ ರಾಜೀನಾಮೆ ಕೊಟ್ಬಿಟ್ಟು ತೊಲಗಿ. ಸರ್, ಒದ್ದು ಒಳಗಡೆಗೆ ಹಾಕಬೇಕು ಅಂತ ಭರತ್ ರೆಡ್ಡಿನ ಒದ್ದು ಒಳಗಡೆಗೆ ಹಾಕಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಅದನ್ನೇ ನಾನು ಮತ್ತೆ ಪುನರುಚ್ಚರಿಸ್ತಾ ಇದ್ದೇನೆ. ಇಂತಹ ಸ್ಟ್ರೀಟ್ ರೌಡಿಗಳನ್ನ ಒದ್ದು ಒಳಗಡೆಗೆ ಹಾಕಬೇಕು. ಇನ್ನೊಂದು ಬೀಡಾಡಿ ದನತರ ಆಚೆ ಕಡೆ ಓಡಾಡ್ಕೊಂಡಿದಾರಲ್ಲ, ಇದು ನಮ್ಮ ಇಡೀ ಕರ್ನಾಟಕದ ಏನು ವ್ಯವಸ್ಥೆಗೆನೆ, ಪೊಲೀಸ್ ವ್ಯವಸ್ಥೆಗೆನೆ ಒಂದು ದೊಡ್ಡ ಅಪಚಾರ. ಮೊದಲ ಪುಡಿ ರೌಡಿ ಒಳಗಡೆಗೆ ಹೋಗ್ಬೇಕು. ಯಾರು ಅಮಾಯಕ SP ಅಂತವ್ರಿ ಯಾಕ್ರಿ ಬಲಿಪಶು ಮಾಡ್ತಿರೋ ಅಂಥವ್ರನ್ನ? ಅಂತಹ ಅಧಿಕಾರಿಗಳಿಗೆ ನೀವು ಬೆಂಬಲವಾಗಿ ನಿಲ್ಬೇಕಾದಂತಹ ಸರ್ಕಾರ ಇವತ್ತು ಈ ರೀತಿ ಕ್ರಮ ಕೈಗೊಂಡ್ರೆ ನಾಳೆ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾರೆ?
ಮೊದಲು ಈ ರೀತಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಸಿದ್ದರಾಮಯ್ಯ CM ಆದಂತಹ ಸಿದ್ದರಾಮಯ್ಯರು ಕೂಡ ಧಿಕ್ಕಾರ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದರೆ CBI ತನಿಖೆ ಆಗಬೇಕು, ಇವ್ರು SIT ಅಂತ ಫಾರಂ ಮಾಡ್ತಾರೆ. ಎಷ್ಟು SITಗಳನ್ನ ಫಾರಂ ಮಾಡಿದ್ರು ರೀ? ಇವ್ರು ಹೆಂಗೆ ಬೇಕು ಹಂಗೆ ತಿರ್ಚ್ಕೊಳ್ಳೋದಕ್ಕೆ ಒಂದು SIT ಅಂತ ಒಂದು ನಾಟಕ ಆಡ್ತೀರಾ. ಸಿದ್ದರಾಮಯ್ಯರೇ ನಿಮ್ಮ ಕಡೆ ಹೌದಿರಿ, ಒಳ್ಳೆ ಹೆಸರಿಟ್ಕೊಂಡು ಕೆಳಗಡೆ ಹಿಡಿಯುವಂತೆ. ಇಂಥ ವಿಷಯದಲ್ಲಾದರೂ ನಿಷ್ಪಕ್ಷಪಾತವಾಗಿ ಬಿಹೇವ್ ಮಾಡಿ, CBI ತನಿಖೆ ಇಟ್ಕೊಡಿ. ಯಾಕೆ ಅಂತ ಹೇಳಿದ್ರೆ ನೀವು ಇವರೆಲ್ಲರ ಕೈಗೊಂಬೆಗೆ ಹೋಗಿದ್ದೀರಾ. ನಿಮ್ಮ ಕೈಗೊಂಬೆ SIT ಆಗಿರುತ್ತೆ. ಏನ್ರಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ನ್ಯಾಯ ಇದ್ರೊಳಗಡೆಗೆ? ಇಲ್ಲಿವರೆಗೂ ನಿಮ್ಮ ಸರ್ಕಾರ ಬಂದಮೇಲೆ ಎಷ್ಟು SIT ಮಾಡಿದ್ರಿ? ಯಾವುದಾದ್ರೂ ಒಂದು SITಯಲ್ಲಿ ನಿರ್ಣಾಯಕ ಹಂತಕ್ಕೆ ತಲುಪಿರೋದಿದೆಯಾ? ನಿಮ್ಗೆ ಹೆಂಗೆ ಬೇಕು ಹಂಗೆ ತಿರ್ಚ್ಕೊಳ್ಳೋದಕ್ಕೆ SIT ಫಾರಂ ಮಾಡಿ ಮತ್ತೆ ತಿರ್ಗಿ ಜನರ ಕಣ್ಣಲ್ಲಿ ವಿಲನ್ ಆಗೋಕೆ ಹೋಗ್ಬೇಡಿ ನೀವು. CBI ಎನ್ಕ್ವೈರಿಗೆ ಹೇಳಿ. ಯಾಕೆಂತ ಹೇಳಿದ್ರೆ ಒಂದು ಪ್ರಾಣ ಹೋಗಿದೆ. ಒಬ್ಬ ಮಾಜಿ ಸಚಿವರ ಮೇಲೆ ನೇರವಾಗಿ ಮೀಡಿಯಾಗಳೇ ತೋರಿಸ್ತಾ ಇದಾವಲ್ರಿ. 8 ರಿಂದ 10 ಗುಂಡುಗಳು ಹಾರಿದಾವೆ ಅಂತ ಹೇಳಿದ್ರೆ ಇದು ಸಣ್ಣ ವಿಷಯನ? ಇದು ನಾಳೆ ಎಲ್ಲಿಗೆ ತಗೊಂಡೋಗುತ್ತಾ ಇದು? ಹಾಗಾಗಿ CBI ತನಿಖೆ ಆಗಲೇಬೇಕಿದು. ತನಿಖೆ ಹೊರತಾಗಿ ಏನಾದರೂ ಹೋರಾಟದ ಬಗ್ಗೆ ಬಿಜೆಪಿ ತೀರ್ಮಾನ ತಗೊಂಡಿದ್ಯಾ? ಯಾವ ರೀತಿ ಹೋರಾಟ ಮಾಡಬಹುದು? ಖಂಡಿತ ನಮ್ಮ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ ಚರ್ಚೆಗಳಾಗ್ತಾ ಇದೆ. ಪಾದಯಾತ್ರೆ ಮಾಡಬೇಕು ಅಂತಲೂ ಏನೋ ಚರ್ಚೆಗಳಾಗ್ತಾ ಇದೆ ಅಂತ ಹೇಳಿ ನಮಗೆ ಸುದ್ದಿ ಬಂದಿರೋದು. ಅದನ್ನು ರಾಜ್ಯಾಧ್ಯಕ್ಷರು ಸೂಕ್ತ ನಿರ್ಧಾರವನ್ನು ಸೂಕ್ತ ಸಮಯದಲ್ಲಿ ತಗೊಂತಾರೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ Ad6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.